ಹಾಯ್ ವೆಲ್ಕಮ್ ಟು ದ ಗಣೇಶ್ ಸ್ಟಡೀಸ್. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಇಂಡಿಯಾ ವರ್ಸಸ್ ಪಾಕಿಸ್ತಾನ. ಒಟ್ಟಲ್ಲಿ ಪಾಕಿಸ್ತಾನದವರು ಇಲ್ಲಿ ಟಾಸ್ ಗೆದ್ದುಬಿಟ್ಟು ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು. ಅದೇನೋ ಬ್ಯಾಟಿಂಗ್ ಆಯ್ಕೆ ಮಾಡ್ಕೋತಾರೆ, ಆದರೆ ಎಲ್ಲರೂ ಈ ಪಿಚ್ಚಲ್ಲಿ ಮಿನಿಮಮ್ಮು ಆಲ್ಮೋಸ್ಟ್ ಎಲ್ಲರೂ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರೆ ಇವರು ಎಡ್ಬಿಡಾಗಿ ಈ ಥರ ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು. ಒಟ್ಟಿನಲ್ಲಿ ತೀರಾ ವರ್ಸ್ಟಾಗಿ ಆಡಿದ್ರು ಅಂತ ನನಗೇನು ಅನ್ನಿಸ್ತು. ಒಟ್ಟಲ್ಲಿ ಇಲ್ಲಿ ಇಶಾನ್ ಕಿಶನ್ ಫಸ್ಟ್ ಬ್ಯಾಟಿಂಗ್ ಆಡೋಕ್ಕೆ ಬಂದರು. ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಬ್ಯಾಟಿಂಗ್ ಆಡೋಕ್ಕೆ ಬಂದರು. ಒಟ್ಟಿನಲ್ಲಿ ಅಭಿಷೇಕ್ ಶರ್ಮಾ ಹೇಳ್ದಂಗೆ ಪಾಕಿಸ್ತಾನ ಟೀಮ್ ಅವರು ಒಟ್ಟಿನಲ್ಲಿ ಬೇಗನೆ ಔಟ್ ಮಾಡಿದ್ರು, ಝೀರೋಗೆ ಔಟ್ ಮಾಡಿದ್ರು. ಅಗ್ರೆಸಿವ್ನೆಸ್ ತೋರ್ಸಕ್ಕೆ ಹೋಗಿ ಒಟ್ಟಿನಲ್ಲಿ ಅಭಿಷೇಕ್ ಶರ್ಮಾ ಔಟ್ ಆದರೆ ಏನು ಮ್ಯಾಟ್ರ್ ಆಗಲಿಲ್ಲ. ಇಲ್ಲಿ ಇಶಾನ್ ಕಿಶನ್ ನಾನಿದ್ದೀನಿ ಗುರು, ಚೆಚ್ಚಿ ಕೆಡಗ್ತೀನಿ ಅಂದರು, ಕೆಡಿದ್ರು ಅಂತ ನನಗೇನು ಅನ್ನಿಸ್ತು. ಮೇನು ಇಲ್ಲಿ ಇಂಡಿಯಾ ಪವರ್ ಪ್ಲೇಯಲ್ಲಿ ಒಂದೊಳ್ಳೆ ಸ್ಟಾರ್ಟ್ ಕೊಟ್ಟರು ಅನ್ಬೋದು. ಒಟ್ಟಿನಲ್ಲಿ ಫಸ್ಟ್ ಓವರಲ್ಲಿ 6ನೇ ಬಾಲ್ಗೆ ಅಭಿಷೇಕ್ ಶರ್ಮಾ ಔಟ್ ಆದರೆ ಒಟ್ಟಲ್ಲಿ ಇಶಾನ್ ಕಿಶನ್ ಮಿನಿಮಮ್ ಇಲ್ಲಿ 10 ಓವರ್ ತನಕ ಇಶಾನ್ ಕಿಶನ್ ನಿಂತ್ಕೊಂಡು ಆಡಿಸ್ರು. ಒಟ್ಟಿನಲ್ಲಿ ಇಲ್ಲಿ ಇಶಾನ್ ಕಿಶನ್ ಅವರು 40 ಬಾಲ್ಗೆ 77 ರನ್ ಹೊಡೆದು ಚೆಚ್ಚಿ ಕೆಡಿದ್ರು ಅನ್ಬೋದು. ಆಲ್ಮೋಸ್ಟ್ ಇಂಡಿಯಾ ಅಲ್ಲೇ ಅಗ್ರೆಸಿವ್ನೆಸ್ನ ಮ್ಯಾಚಿಂಗು ಒಂದೊಳ್ಳೆ ವೈಫ್ ಸ್ಟಾರ್ಟ್ ಆಗಿದೆ. ಮ್ಯಾಚು ಅಲ್ಲೇ ಟರ್ನ್ ಓವರ್ ಆಗಿದೆ ಅಲ್ಲಿ ಅನ್ಬೋದು. ಒಟ್ಟಿನಲ್ಲಿ ಇಶಾನ್ ಕಿಶನ್ ಲಾಸ್ಟ್ವರೆಗೆ ಇದ್ದಿದ್ರೆ 100 ಹೊಡಿಬೋದಾ ಅಂತ ನನಗೂ ಅನ್ನಿಸ್ತು. ಒಟ್ಟಿನಲ್ಲಿ ಇವರು ಅಗ್ರೆಸಿವ್ನೆಸ್ ಬ್ಯಾಟಿಂಗಿಂದನೇ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅಂತ ನನಗೇನು ಅನ್ನಿಸ್ತು. ಮೇನ್ ಇಲ್ಲಿ ಸೂರ್ಯಕುಮಾರ್ ಯಾದವ್ 29 ಬಾಲ್ಗೆ 32 ರನ್ ಹೊಡೆದ್ರೆ, ಇಲ್ಲಿ ಶಿವಮ್ ದುಬೆ ಇಲ್ಲಿ 17 ಬಾಲ್ಗೆ 27 ರನ್ ಹೊಡೆದ್ರು. ಇಲ್ಲಿ ರಿಂಕು ಸಿಂಗು ಅಷ್ಟೇ, ಇಲ್ಲಿ 2 ಬಾಲ್ಗೆ 11 ರನ್ ಹೊಡೆದ್ರೆ, ಇಲ್ಲಿ ತಿಲಕ್ ವರ್ಮಾ ಅವ್ರ ಜೊತೆ ಸ್ಟ್ರೈಕ್ನ ರೊಟೇಟ್ ಮಾಡಿದ್ರು ಅಂತ ನನಗೇನು ಅನ್ನಿಸ್ತು. ಇಲ್ಲಿ ಬಾಲ್ ಟು ಬಾಲ್ ರನ್ ಹೊಡೆದ್ರು. ಇಲ್ಲಿ ತಿಲಕ್ ವರ್ಮಾ ಆಗಲಿ ಸೂರ್ಯಕುಮಾರ್ ಯಾದವ್ ಆಗಲಿ ಇಲ್ಲಿ ಬಾಲ್ ಟು ಬಾಲ್ ರನ್ ಹೊಡೆದ್ರು. ಒಟ್ಟಿನಲ್ಲಿ ಏನು ಮ್ಯಾಟ್ರ್ ಆಗಲಿಲ್ಲ. ಒಟ್ಟಿನಲ್ಲಿ ಇಶಾನ್ ಕಿಶನ್ ಜೊತೆ ಅವರಿಬ್ಬರು ಪಾರ್ಟ್ನರ್ಶಿಪ್ಪು ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟ ಇತ್ತು ಅಂತ ನನಗೇನು ಅನ್ನಿಸ್ತು. ಇಶಾನ್ ಕಿಶನ್, ತಿಲಕ್ ವರ್ಮಾ ಅವರಿಬ್ಬರು ರನ್ ಸ್ಟ್ರೈಕ್ನ ರೊಟೇಟ್ ಮಾಡಿ ಒಟ್ಟಿನಲ್ಲಿ ಒಂದೊಳ್ಳೆ ಬಿಗ್ ಫೀಲ್ಡ್ನ ಇಶಾನ್ ಕಿಶನ್ ಒಂದೊಳ್ಳೆ ಚೆನ್ನಾಗಿ ಕ್ಲಿಯರ್ ಮಾಡೋಕ್ಕೆ ಹೋದರು. ಇನ್ನು ಮಿಕ್ತವರೆಲ್ಲ ಸಿಕ್ಕಾಪಟ್ಟೆ ತಿನ್ಕಾಡಿ ಮ್ಯಾಚ್ನ ಒಟ್ಟಿನಲ್ಲಿ ಒಂದು ಹಂತಕ್ಕೆ ತಗೊಂಡು ಹೋದರು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಇಂಡಿಯಾ ಈ ಬೌಲಿಂಗ್ ಪಿಚ್ಚಲ್ಲಿ ಇಂಡಿಯಾದವರು ಬ್ಯಾಟಿಂಗು ತುಂಬ ಡಮಲ್ ಡಿಮಿಲ್ ಆಗಿ ಆಡಿದೆ ಇಶಾನ್ ಕಿಶನ್ ಅಂತ ತೀರಾ ಒಂದು ಸ್ಟೋರಿ ಮ್ಯಾಚ್ ಅಂತ ನನಗೇನು ಅನ್ನಿಸ್ತು. ಇಂಡಿಯಾದಲ್ಲಿ ಒಟ್ಟಲ್ಲಿ ಇಶಾನ್ ಕಿಶನ್ ಹೈ ಇಂಟೆನ್ಷನ್ ಮ್ಯಾಚ್ನ ತೊಗೊಂಡು ಹೋಗ್ತಿದ್ದಾರೆ ಅಂತ ನನಗೇನು ಅನ್ನಿಸ್ತು. ಒಂದೊಳ್ಳೆ ದಾಖಲೆಗಳನ್ನ ಮಾಡ್ತಿದ್ದಾರೆ. ಒಟ್ಟಲ್ಲಿ ಈ ಸ್ಪಿನ್ನಿಂಗ್ ಬ್ಯಾಟಿಂಗಲ್ಲಿ ಇರೋದಕ್ಕೆ ಒಟ್ಟಿನಲ್ಲಿ ಇದು ಸಿಕ್ಕಾಪಟ್ಟೆ ಬೌಲಿಂಗ್ ಪಿಚ್ ಗುರು, ಬ್ಯಾಟಿಂಗ್ ಪಿಚ್ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಇಲ್ಲ ಅನ್ಬೋದು. ಒಟ್ಟಲ್ಲಿ ಆದರೂ ಇಶಾನ್ ಕಿಶನ್ ಬಿಟ್ಕೊಡದೆ ಈ ಮ್ಯಾಚಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು. ಒಟ್ಟಿನಲ್ಲಿ ಈ ಮ್ಯಾಚನ್ನು ಹೇಳೋದಕ್ಕಿಂತ ಈ ಮ್ಯಾಚಲ್ಲಿ ಒಂದು ಸ್ಟೋರಿ ಲೈನಿ ಅಂದರೆ ಒಟ್ಟಿನಲ್ಲಿ ಇಶಾನ್ ಕಿಶನ್ ಅವರು ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅಂತ ಏನು ಅನ್ನಿಸ್ತು. ಒಟ್ಟಿನಲ್ಲಿ ಟೋಟಲ್ ಆಗಿ ಇಂಡಿಯಾದವರು 175 ರನ್ನ ಹೊಡೆದು ಒಟ್ಟಿನಲ್ಲಿ 7 ವಿಕೆಟ್ ಕಳ್ಕೊಂಡ್ರು, ಏನೋ ಮ್ಯಾಟ್ರ್ ಆಗಲಿಲ್ಲ. ಒಟ್ಟಿನಲ್ಲಿ ಇಂಡಿಯಾದವರು 20 ಓವರ್ ಮುಗಿಸಿ ಏನೋ ಆಲ್ಔಟ್ ಆಗಲಿಲ್ಲ. 175ನ ಸ್ಕೋರ್ ಮಾಡೋಕ್ಕೆ ಕೊಟ್ಟರು ಪಾಕಿಸ್ತಾನದವ್ರಿಗೆ, 7 ವಿಕೆಟ್ ಕಳ್ಕೊಂಡು. ಒಟ್ಟಿನಲ್ಲಿ ಇಶಾನ್ ಕಿಶನ್ನು, ತಿಲಕ್ ವರ್ಮಾ, ಒಟ್ಟಿನಲ್ಲಿ ಶಿವಮ್ ದುಬೆ ಅಗ್ರೆಸಿವ್ನೆಸ್ನ ಆಟನ ಆಡಿದ್ರು. ಒಟ್ಟಿನಲ್ಲಿ ಇವರಿಬ್ಬರು ತುಂಬ ಚೆನ್ನಾಗಿ ಆಡಿದ್ರು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಇಶಾನ್ ಕಿಶನ್ ಹೈ ಇಂಟೆನ್ಷನ್ ಆಟನ ಆಡಿದ್ರು ಗುರು. ಒಟ್ಟಿನಲ್ಲಿ ಪಾಕಿಸ್ತಾನದವರು 175 ಚೇಸ್ ಮಾಡೋಕ್ಕೆ ಬಂದಿದ್ದ ಪಾಕಿಸ್ತಾನದವರು ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಇಲ್ಲಿ ಪವರ್ ಪ್ಲೇಲಿ ಹಾರ್ದಿಕ್ ಪಾಂಡ್ಯ 0ಗೆ ನಾನು ರನ್ನಲ್ಲಿ ಔಟ್ ಆಗಿದ್ದೀನಿ ಗುರು. ಫಸ್ಟ್ ಓವರಲ್ಲೇ ನಂಗೆ ಫಸ್ಟ್ ಓವರ್ ಕೊಟ್ಬಿಡಿ, ಒಟ್ಟಿನಲ್ಲಿ ಫಸ್ಟ್ ಓವರಲ್ಲಿ ನಾನು ಫಸ್ಟ್ ವಿಕೆಟ್ನ ತಗೊಡ್ತೀನಿ ಅಂದ್ಬಿಟ್ಟು ಫಸ್ಟ್ ಬಾಲಲ್ಲೇ ಇಲ್ಲಿ ವಿಕೆಟ್ನ ತೆಗೆದ್ರು. ಒಟ್ಟಿನಲ್ಲಿ ಪಾಕಿಸ್ತಾನದವರು ತೀರಾ ವರ್ಸ್ಟಾಗಿ ಆಡಿದ್ರು. ಮಿನಿಮಮ್ ಇಲ್ಲಿ ಜಸ್ಪ್ರೀತ್ ಬೂಮ್ರಾನ ಅಷ್ಟೇ ಇಲ್ಲಿ ಬೇಗ 6ನ ಹೊಡೆಸ್ಕೊಂಡ್ರು. ಹಂಗೆ ಎರಡು ಕ್ರೂಷಿಯಲ್ ವಿಕೆಟ್ಗಳನ್ನ ತಕ್ಕೊಟ್ರು. ಒಟ್ಟಿನಲ್ಲಿ ಇವರು 2 ಓವರ್ಗೆ ಜಸ್ಪ್ರೀತ್ ಬೂಮ್ರಾ 2 ವಿಕೆಟ್ ತಕ್ಕೊಟ್ರೆ, ಹಾರ್ದಿಕ್ ಪಾಂಡ್ಯ ಅವರು 3 ಓವರ್ಗೆ 2 ವಿಕೆಟ್ನ ತಕ್ಕೊಟ್ರು. ಒಟ್ಟಿನಲ್ಲಿ ಇವರಿಬ್ಬರು ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಬೌಲಿಂಗ್ನ ಮಾಡಿದ್ರು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯ, ಜಸ್ಪ್ರೀತ್ ಬೂಮ್ರಾ ಪವರ್ ಪ್ಲೇಲಿ ಒಂದೊಳ್ಳೆ ಸ್ಟಾರ್ಟ್ನ ಕೊಟ್ಟರು. ಒಟ್ಟಿನಲ್ಲಿ ಪವರ್ ಪ್ಲೇ ಆಲ್ಮೋಸ್ಟ್ ಮ್ಯಾಚ್ ಮುಗ್ದೋಗಿತ್ತು. ಯಾಕೆಂದರೆ ಇಲ್ಲಿ ಪವರ್ ಪ್ಲೇ ಮಿನಿಮಮ್ ಇವರು 4 ವಿಕೆಟ್ನ ಕಳ್ಕೊಂಡಿದ್ರು. ಒಟ್ಟಿನಲ್ಲಿ ಒಂದೊಳ್ಳೆ 50 ರನ್ ಪಾರ್ಟ್ನರ್ಶಿಪ್ ಯಾರಿಂದನೂ ಬರಲಿಲ್ಲ ಅನ್ನೋದಕ್ಕಿಂತ ಪಾಕಿಸ್ತಾನದವರು ಬೌಲಿಂಗ್ನ ತುಂಬ ಚೆನ್ನಾಗಿ ಮಾಡಿದ್ರು. ಬ್ಯಾಟಿಂಗ್ನ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಆಡಲೇ ಇಲ್ಲ ಅನ್ನೋದಕ್ಕಿಂತ ತೀರಾ ಒಂದು ಸೈಡ್ ಮ್ಯಾಚ್ನ ಮಾಡಿಕೊಂಡ್ರು ಅಂತ ಇಂಡಿಯಾದವರು ನನಗೇನು ಅನ್ನಿಸ್ತು. ಯಾವಾಗ ಪವರ್ ಪ್ಲೇಲಿ 4 ವಿಕೆಟ್ ಕಳ್ಕೊಂಡ್ರು ಪಾಕಿಸ್ತಾನದವರು, ಆವಾಗ ಸ್ಟ್ರಗಲ್ ಮಾಡಿಕೊಂಡ್ರು ಅಂತ ನನಗೇನು ಅನ್ನಿಸ್ತು. ಮಿನಿಮಮ್ ಇವರು 100 ರನ್ ಹೊಡೆಯೋಕ್ಕೂ ಸಿಕ್ಕಾಬಿಟ್ರೆ ಸ್ಟ್ರಗಲ್ ಪಟ್ಟರು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಪವರ್ ಪ್ಲೇಲಿ ಪಾಕಿಸ್ತಾನ ವಿರುದ್ಧ ಒಟ್ಟಿನಲ್ಲಿ ಇಂಡಿಯಾ ವಿರುದ್ಧ ಪಾಕಿಸ್ತಾನದವರು ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಒಟ್ಟಿನಲ್ಲಿ ಪವರ್ ಪ್ಲೇಯಲ್ಲಿ ಮಿಡಲ್ ಓವರ್ಗಳಲ್ಲಿ ಸಿಕ್ಕಾಪಟ್ಟೆ ವಿಕೆಟ್ಗಳನ್ನ ಕಳ್ಕೊಂಡ್ರು. ಒಟ್ಟಿನಲ್ಲಿ ಇಲ್ಲಿ
ಇಂಡಿಯಾ ಬೌಲಿಂಗು ತೀರಾ ನೆಕ್ಸ್ಟ್ ಲೆವೆಲ್ ಆಟನ ಆಡಿಸ್ದ್ರು ಅನ್ಬೋದು. ಬ್ಯಾಟಿಂಗಲ್ಲಾಗಲಿ ಬೌಲಿಂಗಲ್ಲಾಗಲಿ ಒಟ್ನಲ್ಲಿ ಬ್ಯಾಟಿಂಗಲ್ಲಿ ಇಶಾನ್ ಕಿಶನ್ ಚೆಚ್ಚಿ ಕೆಡಿದ್ರೆ, ಈ ಕಡೆ ಬೌಲಿಂಗಲ್ಲಿ ಜಸ್ವಿ ಬೂಮ್ರಾ, ಹಾರ್ದಿಕ್ ಪಾಂಡ್ಯ ಒಟ್ನಲ್ಲಿ ಮಿನಿಮಮ್ ಇವರು ಓವರ್ನ ಆಡಿಸ್ಲಿಲ್ಲ ಅಂದರು ಏನು ಮ್ಯಾಟ್ರ್ ಆಗಲ್ಲ ಗುರು ಅನ್ನೋದಕ್ಕಿಂತ ಇಲ್ಲಿ 2 ವಿಕೆಟ್ಗಳನ್ನ ತಕ್ಕೊಟ್ರು. ಅಕ್ಷಯ್ ಪಟೇಲು ಅಷ್ಟೇ ಇಲ್ಲಿ 2 ವಿಕೆಟ್ ತಕ್ಕೊಟ್ರು. ವರುಣ್ ಚಕ್ರವರ್ತಿನ 2 ವಿಕೆಟ್ ತಕ್ಕೊಟ್ರು. ಕುಲ್ದೀಪ್ ಯಾದವ್ 1 ವಿಕೆಟ್ ತಕ್ಕೊಟ್ರು. ತಿಲಕ್ ವರ್ಮಾಗೂ ಇಲ್ಲಿ ಓವರ್ಗಳನ್ನ ಹಾಕಿಸಿದ್ರು. ಒಟ್ಟಿನಲ್ಲಿ ಇವರು ಬ್ಯಾಟಿಂಗು ನಾವು ಆಡಲ್ಲ ಗುರು, ಬೌಲಿಂಗ್ನ ನಾವು ಇಲ್ಲಿ ಸ್ಪಿನ್ನ ಮಾಡಿಸ್ಕೊಡ್ತೀವಿ ಅಂದ್ಬಿಟ್ಟು ಸ್ಪಿನ್ನ ಮಾಡಿಸ್ಕೊಟ್ಟು 1 ಕ್ರೂಷಿಯಲ್ ವಿಕೆಟ್ಗಳನ್ನ ತಕ್ಕೊಟ್ರು. ಇಲ್ಲಿ ರಿಂಕು ಸಿಂಗ್ ಕೈಲಿ ಬೌಲರ್ನ ಮಾಡಿಸ್ಕೊಟ್ರು. ಒಟ್ನಲ್ಲಿ ಅವರೇನು ವಿಕೆಟ್ ತೆಗಿಲಿಲ್ಲ. ಒಟ್ನಲ್ಲಿ ಇಂಡಿಯಾ ಬ್ಯಾಕಪ್ ಬೌಲರ್ಗಳನ್ನ ಮಾಡಿದ್ರು, ಒಂದೊಳ್ಳೆ ರೇಂಜಾಗಿ ಇಲ್ಲಿ ಬೌಲಿಂಗ್ನ ಮಾಡಿದ್ರು ಅಂತ ನನಗೇನು ಅನ್ನಿಸ್ತು. ಒಟ್ನಲ್ಲಿ ಹಾರ್ದಿಕ್ ಪಾಂಡ್ಯ ಒಂದೊಳ್ಳೆ ಬೌಲಿಂಗ್ನ ಮಾಡಿದ್ರು ಅಂತ ನನಗೇನು ಅನ್ನಿಸ್ತು. ಹಾರ್ದಿಕ್ ಪಾಂಡ್ಯ, ಇಶಾನ್ ಕಿಶನ್ನು, ಜಸ್ಪ್ರೀತ್ ಬೂಮ್ರಾ, ವರುಣ್ ಚಕ್ರವರ್ತಿ ಅವ್ರನ್ನ ಗೇಮಲ್ಲಿ ತಂದಿದ್ರು, ಅದಕ್ಕೋಸ್ಕರನೇ ಅವರು ಟರ್ನ್ ಓವರ್ ಮಾಡಿಕೊಟ್ಟಿದ್ದೆ ಅವರು ಅಂತ ನನಗೇನು ಅನ್ನಿಸ್ತು. ಒಟ್ನಲ್ಲಿ ಇಂಡಿಯಾ ಇಲ್ಲಿ ಕಾಣ್ತಿತ್ತು ಒಟ್ನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅಂತ. ಒಟ್ನಲ್ಲಿ ಪಾಕಿಸ್ತಾನದವರು ಪಾಕಿಸ್ತಾನದವರು ಏನು ಇಲ್ಲಿ ಹೇಳೋದಾದರೆ ಇವರು ಬರೀ ಮಾತಾಡೋದ್ರಲ್ಲಿ ಗೆಲ್ತಾರೆ ಹೊರತು ಮ್ಯಾಚ್ಗಳನ್ನ ಇವರು ಗೆಲ್ಲೋದಿಲ್ಲ. ನಾನು ಪ್ರತಿ ಸಲ ನೋಡಿದ್ದೀನಿ, ಇವರು ಬರೀ ಮಾತಲ್ಲಿ ಒಟ್ನಲ್ಲಿ ಇವರು ಮ್ಯಾಚಲ್ಲಿ ಗೆಲ್ಲೋದಿಲ್ಲ. ಅವರೇ ಮಾತಲ್ಲಿ ಇವರು ಬರೀ ಡವ್ ಮಾಡಿಕೊಂಡು ಆಡ್ತಿರ್ತಾರೆ ಹೊರತು ಮ್ಯಾಚ್ನ ಇವರು ಗೆಲ್ಲೋಕ್ಕೆ ಸಾಧ್ಯನೇ ಇಲ್ಲ. ಒಟ್ನಲ್ಲಿ ಮಿನಿಮಮ್ ಇಂಡಿಯಾ 8 ಮ್ಯಾಚಲ್ಲಿ 1 ಮ್ಯಾಚ್ನ ಪಾಕಿಸ್ತಾನ ಗೆದ್ದಿದ್ರೆ ಇಂಡಿಯಾದವರು 8 ಮ್ಯಾಚ್ನ ಗೆದ್ದವರೆ. ಒಟ್ಟಿನಲ್ಲಿ T20 ವರ್ಲ್ಡ್ ಕಪ್ ಅಂದಾಗೆಲ್ಲ ಇಂಡಿಯಾದವರು 8 ಮ್ಯಾಚ್ನ ಗೆದ್ದವರೆ. T20 ಪಾಕಿಸ್ತಾನದವರು ಬರೀ 1 ಮ್ಯಾಚ್ನ ಗೆದ್ದವರೆ. ಒಟ್ಟಿನಲ್ಲಿ ಇಂಡಿಯಾ ಸಿಕ್ಕಾಪಟ್ಟೆ ಈ ದಾಖಲೆಗಳನ್ನ ನಿರ್ಮಿಸಿದ್ದಾರೆ. ಈ ಮ್ಯಾಚು ಒಟ್ಟಿನಲ್ಲಿ ಪವರ್ ಪ್ಲೇ ಮುಗಿದ ತಕ್ಷಣ ಆಲ್ಮೋಸ್ಟ್ ಗೊತ್ತಾಗ್ಬಿಟ್ಟಿತ್ತು ಪಾಕಿಸ್ತಾನದವ್ರು ಗೆಲ್ಲೋದಿಲ್ಲ ಅಂತ. ಆದರೂ ಒಂದು ಸಂಪೂರ್ಣವಾಗಿ ಆಡಬೇಕು ಅಂತ ಈ ಮ್ಯಾಚ್ನ ಆಡಿದ್ರು ಹೊರತು ಒಟ್ಟಿನಲ್ಲಿ ಇಶಾನ್ ಕಿಶನ್ ಅಗ್ರೆಸಿವ್ನೆಸ್ನಿಂದ ಮ್ಯಾಚ್ಗಳು ಗೆಲ್ಲೋಕ್ಕೆ ಸಾಧ್ಯ ಆಯಿತು ಅಂತ ನನಗೇನು ಅನ್ನಿಸ್ತು. ಒಂದು ಎಂಡಲ್ಲಿ ಇಂಡಿಯಾ ಎಲ್ಲಿ ಸ್ಟ್ರಗಲ್ ಮಾಡ್ತಾರೆ ಅಂತ ಹಂಗೂ ಅನ್ನಿಸ್ತು. ಆದರೂ ಬಿಟ್ಕೊಡ್ಲಿಲ್ಲ. ಯಾಕೆಂದರೆ ಈ ಸ್ಕೋರು ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 165 ಹೊಡೆಯೋಕ್ಕೂ ಮಿನಿಮಮ್ 100 ಹೊಡೆಯೋಕ್ಕೂ ಇಲ್ಲಿ ಪಾಕಿಸ್ತಾನ ಸ್ಟ್ರಗಲ್ ಪಟ್ಟರು ಅಂತ ನನಗೇನು ಅನ್ನಿಸ್ತು. 160 170 ಏನು ಬೇಕಾಗಿರಲಿಲ್ಲ ಪಾಕಿಸ್ತಾನದವ್ರಿಗೆ ಅಂತ ನನಗೇನು ಅನ್ನಿಸ್ತು ಅಂತ ಹೇಳ್ತೀನಿ ಗುರು. ಒಟ್ಟಿನಲ್ಲಿ ಇಂಡಿಯಾದವರು ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು. ಒಟ್ಟಿನಲ್ಲಿ ಇಂಡಿಯಾ T20 ಅಂದಾಗೆಲ್ಲ ನೆಕ್ಸ್ಟ್ ಲೆವೆಲ್ ಇಂಟೆನ್ಷನ್ ಕಾಣ್ತಿದ್ದಾರೆ. ಒಟ್ಟಿನಲ್ಲಿ ಪಾಕಿಸ್ತಾನದವ್ರು ತೀರಾ ವರ್ಸ್ಟಾಗಿ ಕಾಣ್ತಿದ್ದಾರೆ ಅಂತ ನನಗೇನು ಅನ್ನಿಸ್ತಿದೆ ಗುರು. ಒಟ್ಟಿನಲ್ಲಿ ಇಂಡಿಯಾ ನೆಕ್ಸ್ಟ್ ಲೆವೆಲ್ ಆಟನ ಆಡಿ ಮ್ಯಾಚ್ನ ಗೆದ್ದರು. ಒಟ್ಟಿನಲ್ಲಿ ಅದೇ ಇತಿಹಾಸನ ತಿರ್ಗಾ ಉಳಿಸ್ಕೊಂಡು ಹೋಗ್ತಿದ್ದಾರೆ. ಇಂಡಿಯಾ ಪಾಕಿಸ್ತಾನ ಅಂದಾಗೆಲ್ಲ ಇಂಡಿಯಾದವರು ಗೆಲ್ತಿದ್ರು, ಈ ಮ್ಯಾಚ್ನು ಗೆದ್ದವ್ರೆ. ಒಟ್ಟಿನಲ್ಲಿ ಸೂರ್ಯಕುಮಾರ್ ಕ್ಯಾಪ್ಟನ್ಸಿ ನೆಕ್ಸ್ಟ್ ಲೆವೆಲ್ ಇತ್ತು. ಒಟ್ಟಿನಲ್ಲಿ ಬ್ಯಾಕಪ್ ಬೌಲರ್ನ ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡ್ರು. ಆಲ್ರೌಂಡರ್ ವಿಚಾರದಲ್ಲಾಗಲಿ ಬೌಲಿಂಗ್ಗಳು ಯಾವ ಟೈಮಲ್ಲಿ ಯಾರನ್ನ ಹಾಕಿಸ್ಬೇಕು ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಆದ್ದರಿಂದನೇ ಮ್ಯಾಚ್ನ ಗೆದ್ದರು. ಇಶಾನ್ ಕಿಶನಿಂದನೂ ಈ ಮ್ಯಾಚ್ನ ಗೆದ್ದರು ಅಂತ ನನಗೇನು ಅನ್ನಿಸ್ತು ಗುರು. ಒಟ್ಟಿನಲ್ಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನದಲ್ಲಿ ಇಂಡಿಯಾದವರು ಗೆದ್ದರು ಗುರು. ಒಟ್ಟಿನಲ್ಲಿ ಭರ್ಜರಿ ಜಯ ಆಯಿತು. ಒಟ್ಟಿನಲ್ಲಿ 100 ರನ್ ತಿನ್ಕಾಡಿಸ್ಕೊಂಡು ಈ ಮ್ಯಾಚ್ನ ಇಷ್ಟರ ಮಟ್ಟಿಗೆ ಪಾಕಿಸ್ತಾನದವರು ನೆಕ್ಸ್ಟ್ ಲೆವೆಲ್ ಏನು ಟಕ್ಕರ್ ಅಂತೂ ಇರಲಿಲ್ಲ ಈ ಮ್ಯಾಚಲ್ಲಿ. ಹೈ ಇಂಟೆನ್ಷನ್ ಮ್ಯಾಚ್ ಅಂತೂ ಇರಲಿಲ್ಲ ಈ ಮ್ಯಾಚ್. ತೀರಾ ಫಸ್ಟ್ ಹಾಫು ಒಂಚೂರು ತುಂಬ ಚೆನ್ನಾಗಿತ್ತು, ಸೆಕೆಂಡ್ ಹಾಫು ತೀರಾ ವರ್ಸ್ಟಾಗಿ ಆಡಿದ್ರು ಅಂತ ನನಗೇನು ಅನ್ನಿಸ್ತು. ಇಂಡಿಯಾ ಬೌಲಿಂಗು, ಬ್ಯಾಟಿಂಗು, ಫೀಲ್ಡಿಂಗ್ಗಳಲ್ಲಿ ತುಂಬ ಚೆನ್ನಾಗಿ ಆಡಿದ್ರು. ಲಾಸ್ಟ್ ಟಚಲ್ಲಿ ಕ್ಯಾಚ್ಗಳನ್ನ ಬಿಟ್ರು ಏನು ಮ್ಯಾಟ್ರ್ ಆಗಲಿಲ್ಲ. ಒಟ್ಟಿನಲ್ಲಿ ಕುಲ್ದೀಪ್ ಯಾದವ್ಗೆ ಕ್ಯಾಚ್ ಬಿಟ್ಟಿದ್ದು ಹಾರ್ದಿಕ್ ಪಾಂಡ್ಯ ಲಾಸ್ಟ್ ಓವರಲ್ಲಿ ತುಂಬ ಚೆನ್ನಾಗಿ ಬೋದ್ರು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಇಂಡಿಯಾದವರು ಒಂದೊಂದು ಗ್ಯಾಪಲ್ಲಿ ಕ್ಯಾಚ್ ಬಿಟ್ಟರು ಏನು ಮ್ಯಾಟ್ರ್ ಆಗಲಿಲ್ಲ. ಒಟ್ಟಿನಲ್ಲಿ ಫೀಲ್ಡಿಂಗು ಪವರ್ ಪ್ಲೇಯಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು. ಮಿಡಲ್ ಓವರ್ಗಳಲ್ಲಿ ಲಾಸ್ಟಲ್ಲಿ ಒಂದೊಂದು ಚೂರು ಎಡೋದ್ರು ಅಂತ ನನಗೇನು ಅನ್ನಿಸ್ತು. ಆದರೆ ಅದೆಲ್ಲ ಏನು ಮ್ಯಾಟ್ರ್ ಆಗಲಿಲ್ಲ. ಇಂಡಿಯಾದವರು ಸಿಕ್ಕಾಪಟ್ಟೆ ಭರ್ಜರಿ ರನ್ಗಳಿಂದ ಗೆದ್ದರು. ಒಟ್ಟಿನಲ್ಲಿ 60 ರನ್ಗಳ ಭರ್ಜರಿ ಜಯ, ಬಿಗ್ ಬಾರ್ಜಿಂಗ್ ಜಯದಿಂದನೇ ಇಂಡಿಯಾದವರು ಗೆದ್ದರು ಗುರು. ಪಾಕಿಸ್ತಾನ ವರ್ಸಸ್ ಇಂಡಿಯಾದಲ್ಲಿ ಇಂಡಿಯಾದವರು ಗೆದ್ದರು ಗುರು. ಒಟ್ಟಿನಲ್ಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ ರಿವ್ಯೂ ಮ್ಯಾಚ್ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ಮುಂದಿನ ಪ್ರಿವ್ಯೂ ವಿಡಿಯೋದಲ್ಲಿ.